ಎಲ್ರಿಗೂ ನಮಸ್ಕಾರ. ಮೋಪಿಸ್ ಕಿಚನ್ಗೆ ತಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾವು ಮದುವೆ ಮನೆಗಳಲ್ಲಿ ಮಾಡುವಂತಹ ಪೈನಾಪಲ್ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂಟಂಟಾಗದೆ ಸರಿಯಾದ ಅಳತೆಯಲ್ಲಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ಏನೇನು ಸಾಮಗ್ರಿಗಳು ಬೇಕು ಅಂತ ನಾನು ಕರೆಕ್ಟಾಗಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಚಿರೋಟಿ ರವೆ, ಸಣ್ಣ ರವೆಯಲ್ಲೇ ನೀವು ಕೇಸರಿ ಬಾತ್ನ ಮಾಡಬೇಕು. ನಾನಿಲ್ಲಿ ಈ ರೀತಿಯ ಸಣ್ಣ ಬೌಲ್ನಲ್ಲಿ 2 ಬೌಲ್ನಷ್ಟು ರವೆಯನ್ನು ತಗೊಂಡಿದ್ದೀನಿ. ನೀವು ಯಾವ ಅಳತೆಯಲ್ಲಿ ರವೆ ತಗೊಂಡಿದ್ದೀರೋ ಅದೇ ಅಳತೆಯಲ್ಲಿ ಸಕ್ಕರೆಯನ್ನು ತಗೊಳ್ಬೇಕು. ಒಂದು 1/4 ಬೌಲ್ನಷ್ಟು ಜಾಸ್ತಿ ಹಾಕಿದರೂ ನಡೆಯುತ್ತೆ. ದ್ರಾಕ್ಷಿ ಹಾಗೆ ಪೈನಾಪಲ್ ರಸನ ತಗೊಂಡಿದ್ದೀನಿ. ಪೈನಾಪಲ್ನ ಚೂರುಗಳನ್ನು ತಗೊಂಡಿದ್ದೀನಿ. ಹಾಗೆ ಗೋಡಂಬಿನ ತಗೊಂಡಿದ್ದೀನಿ. ಒಂದು ಅರ್ಧ ಗಂಟೆ ನೆನೆಸಿಟ್ಟಂತಹ ಕೇಸರಿಯನ್ನು ತಗೊಂಡಿದ್ದೀನಿ. ಹಾಗೆ ಉಪ್ಪು. ಯಾವ ಬೌಲ್ನಲ್ಲಿ ರವೆ ತಗೊಂಡಿದ್ದೀರೋ ಅದೇ ಬೌಲ್ನಲ್ಲಿ ತುಪ್ಪನ ತಗೊಂಡಿದ್ದೀನಿ. ನಾನು 1 ಬೌಲ್ ತುಪ್ಪ ತಗೊಂಡಿದ್ದೀನಿ. ಹಾಗೆ 1 ಬೌಲ್ ಎಣ್ಣೆಯನ್ನು ತಗೊಂಡಿದ್ದೀನಿ. ನೀವು ಬೇಕಿದ್ರೆ ತುಪ್ಪ ತಗೋಬಹುದು. ಲವಂಗ ಮತ್ತು ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಿಟಿಕೆ ಅರಿಶಿಣ ಪುಡಿ. ನಾವೊಂದು ತಪ್ಪಲೆಯನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ನೀರನ್ನ ಕಾಯಿಸ್ಕೊಳ್ತಾ ಇದ್ದೀನಿ. ನಾನು 2 ಬೌಲ್ ರವೆನ ತೊಗೊಂಡಿದ್ದೀನಿ, ಅದರಿಂದ 4 ಬೌಲ್ ನೀರನ್ನ ಕಾಯಿಸ್ಕೊಳ್ತಾ ಇದ್ದೀನಿ. ಅದು ಕಾಯ್ತಾ ಇರಲಿ. ಇವಾಗ ನಾವು ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. 1 ಬೌಲ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಬೌಲ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ತುಪ್ಪನೇ ಜಾಸ್ತಿ ಇದ್ದರೆ ನೀವು 2 ಬೌಲ್ನಷ್ಟು ತುಪ್ಪನೇ ತೊಗೊಳ್ಬಹುದು. ಎಷ್ಟು ರವೆ ತೊಗೊಂಡಿದ್ದೀರೋ ಅದರ ಡಬ್ಬಲ್ ತುಪ್ಪ ಮತ್ತು ಸಕ್ಕರೆಯನ್ನು ತೊಗೊಳ್ಬೇಕು. ಹಾಗೆ ನೀರನ್ನು ತೊಗೊಳ್ಬೇಕು. ಇವಾಗ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವೆರಡೇನು ಕೆಂಪಗೆ ಫ್ರೈ ಆಗೋದು ಬೇಡ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ನಾವಿವಾಗ ರವೆ ಹಾಕಿದರೆ ಅದ್ರ ಜೊತೆನೇ ಫ್ರೈ ಆಗಿಬಿಡತ್ತೆ ನೋಡಿ. ಇವಾಗ 2 ಬೌಲ್ನಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ಪೈನಾಪಲ್ ಕೇಸರಿ ಬಾತ್ ಅಂಟಂಟಾಗೋದು ಯಾವಾಗಂದರೆ ನೀವು ತುಪ್ಪ ಅಥವಾ ಎಣ್ಣೆಯನ್ನು ತುಂಬ ಕಡಿಮೆ ಹಾಕ್ಕೊಂಡಾಗ. ರವೆ ಎಷ್ಟು ತಗೊಳ್ತೀರೋ ಅಷ್ಟೇ ತುಪ್ಪವನ್ನೇ ಹಾಕಬೇಕು ನೋಡಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಸಣ್ಣ ರವೆ ಫ್ರೈ ಆಗೋದೇನು ಜಾಸ್ತಿ ಹೊತ್ತು ಬೇಡ. ಸ್ವಲ್ಪ ಬಣ್ಣ ಚೇಂಜ್ ಆದ ತಕ್ಷಣ ನೀವು ಇದಕ್ಕೆ ನೋಡಿ ಲವಂಗ ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ತುಪ್ಪ ಅಥವಾ ಎಣ್ಣೆಗೆ ಹಾಕ್ಕೊಳ್ಬಹುದು, ಏನೂ ಸಮಸ್ಯೆ ಇಲ್ಲ. ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಪೈನಾಪಲ್ ಪೀಸ್ನ ಹಾಕ್ತಾ ಇದ್ದೀನಿ. ನಿಮ್ಗೇನಾದರೂ ಇಷ್ಟ ಇದ್ದರೆ ಒಟ್ಟು ಪೈನಾಪಲ್ ಪೀಸ್ಗಳನ್ನೇ ಹಾಕ್ಕೊಳ್ಳಿ. ಕೆಲವೊಬ್ಬರು ಕೇಸರಿ ಬಾತ್ನ ತಿನ್ನಬೇಕಾದ್ರೆ ಮಧ್ಯ ಸಿಕ್ಕಿದ್ರೆ ಇಷ್ಟ ಆಗಲ್ಲ ಅಂಥವರು ಪೈನಾಪಲ್ ರಸನ ತೆಗೆದಿಟ್ಟು ಹಾಕ್ಕೊಳ್ಬಹುದು. ನೀವು ರಸನ ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿ ಆಗುತ್ತೆ. ನೀವು ಅದಕ್ಕೆ ತಕ್ಷಣ ಬಿಸಿ ನೀರನ್ನ ಹಾಕ್ಕೊಳ್ಳಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ಬಿಸಿ ನೀರು ಹಾಕಿದ ತಕ್ಷಣ ಅದು ಕರೆಕ್ಟ್ ಆಗುತ್ತೆ, ಗಂಟೇನೂ ಆಗಲ್ಲ. ನೀವು ತಣ್ಣೀರನ್ನ ಮಾತ್ರ ಯೂಸ್ ಮಾಡಬೇಡಿ. ನೀವು ತಣ್ಣೀರನ್ನ ಯೂಸ್ ಮಾಡಿದಾಗ ಗಂಟು ಆಗೋದು, ಹಾಗೆ ಅಂಟಂಟಾಗೋದು ಎಲ್ಲ ಆಗೋದು. ಆವಾಗಲೇ ಟೇಸ್ಟ್ ಕೂಡ ಬರಲ್ಲ. ನೀವು ತಣ್ಣೀರನ್ನ ಯೂಸ್ ಮಾಡಬೇಡಿ, ಬಿಸಿ ನೀರನ್ನೇ ಯೂಸ್ ಮಾಡಿ ನೋಡಿ. ರವೆ ಎಲ್ಲ ಚೆನ್ನಾಗಿ ನೀರನ್ನ ಹೀರ್ಕೋಬೇಕು ನೋಡಿ. ಇವಾಗ ನಾನೊಂದು ಅರ್ಧ ಗಂಟೆ ಮುಂಚೆನೇ ಕೇಸರಿಯನ್ನು ನೆನೆಸಿಟ್ಟಿದ್ದೆ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕೇಸರಿ ಇಲ್ಲ ಅಂದರೆ ನೀವು ಚಿಟಿಕೆ ಅರಿಶಿಣ ಪುಡಿನ ಹಾಕ್ಕೊಳ್ಳಿ. ದಯವಿಟ್ಟು ಫುಡ್ ಕಲರ್ ಜಾಸ್ತಿ ಯೂಸ್ ಮಾಡಬೇಡಿ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಟಿಕೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ನಾವು ಎಷ್ಟೇ ಸ್ವೀಟ್ ಮಾಡಿದರೂ ಚಿಟಿಕೆ ಉಪ್ಪಿನ ಟೇಸ್ಟ್ ಯಾವುದೂ ಕೊಡಲ್ಲ. ಆದ್ದರಿಂದ ಸ್ವೀಟ್ ಮಾಡುವಾಗ ಚಿಟಿಕೆ ಉಪ್ಪನ್ನ ಸೇರಿಸ್ಕೊಳ್ಳಿ. ನಾನು ಇವಾಗ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಗಟ್ಟಿ ಆಗಬೇಕು. ಗಟ್ಟಿ ಆದಾಗ ಸಕ್ಕರೆಯನ್ನು ಸೇರಿಸ್ಕೊಳ್ಳಿ ನೋಡಿ. 2 ಬೌಲ್ನಷ್ಟು ರವೆನ ತೊಗೊಂಡಿದ್ದೀನಿ. ಅದಕ್ಕೆ ತಕ್ಕಂಗೆ 2 ಬೌಲ್ನಷ್ಟು ಸಕ್ಕರೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವೇನಾದ್ರು ಜಾಸ್ತಿ ಸಕ್ಕರೆ ತಿಂದರೆ ಒಂದು 1/4 ಬೌಲ್ನಷ್ಟು ಜಾಸ್ತಿ ಹಾಕ್ಕೊಳ್ಳಿ, ಅಥವಾ ಕಡಿಮೆ ತಿಂದರೆ ಒಂದು 3/4 ಬೌಲ್ನಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ
ನೋಡಿ ಇವಾಗ ಸಕ್ಕರೆ ಎಲ್ಲ ಕರಗ್ತಾ ಇದೆ. ನಾವು ಪೈನಾಪಲ್ ಕೇಸರಿ ಮಾಡ್ಕೊಳ್ತಾ ಇರಬೇಕಾದ್ರೆ ಬಾಣಲಿಗೆ ಹಿಡಿಬಾರ್ದು. ನೀವು ಬಾಣಲಿಗೆ ಏನಾರು ಹಿಡ್ದಿಲ್ಲ ಅಂದರೆ ಅಳತೆ ಕರೆಕ್ಟಾಗಿದೆ ಅಂತ ಅರ್ಥ. ನೋಡಿ ಬಾಣಲಿಗೆ ಸ್ವಲ್ಪನೂ ಹಿಡಿತಾ ಇಲ್ಲ. ಈ ರೀತಿ ಮಿಕ್ಸ್ನ ಮಾಡ್ಕೊಳ್ಳಿ. ಇವಾಗ ನಾನು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಾಗಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದು ಇವಾಗ ಚೆನ್ನಾಗಿ ಡ್ರೈ ಆಗಬೇಕು. ನೋಡಿ ಈ ರೀತಿ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಹತ್ತೋಗೋ ಚಾನ್ಸಸ್ ಇರುತ್ತೆ. ನೋಡಿ ಚೆನ್ನಾಗಿ ಇವಾಗ ಡ್ರೈ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಪೈನಾಪಲ್ ಕೇಸರಿ ಬಾತ್ ಅಂತ ನೀವೇ ನೋಡ್ತಾ ಇರ್ಬೋದು. ಇದು ಪರ್ಫೆಕ್ಟಾಗಿ ನಾವು ಅಳತೆ ಕರೆಕ್ಟಾಗಿ ಹಾಕಿದ್ವಿ ಅಂದರೆ ಯಾರು ಬೇಕಾದರೂ ಕೇಸರಿ ಬಾತನ್ನ ಮಾಡಬಹುದು. ನೀರೇನಾದ್ರು ಜಾಸ್ತಿ ಆಗಿದ್ರೆ ಅಥವಾ ರವೆ ಏನಾದರೂ ಜಾಸ್ತಿ ಆಗಿದ್ರೆ ಮಿಸ್ ಆಗುತ್ತೆ. ನೀವು ಈ ರೀತಿ ಕರೆಕ್ಟಾಗಿ ಮಾಡಿಕೊಂಡ್ರೆ ಪೈನಾಪಲ್ ಕೇಸರಿ ಬಾತ್ ಸೇಮ್ ಹೋಟೆಲಲ್ಲಿ ಹಾಗೆ ಮದುವೆ ಮನೆಗಳಲ್ಲಿ ಹೇಗೆ ಮಾಡ್ತೀವೋ ಹಾಗೆ ಇರುತ್ತೆ. ನೋಡಿ ಇವಾಗ ರೆಡಿಯಾಗಿದೆ. ನಾನು ಇದನ್ನ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದೊಂದು ಅದ್ಭುತವಾದ ರುಚಿ. ನೋಡಿದರೆ ಯಾವಾಗ ನೋಡಿದರೂ ತಿನ್ನಬೇಕು ಅಂತ ಅನಿಸುತ್ತೆ. ನೀವು ಸಹಿತ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ ಈ ರೀತಿಯ ಹಲವಾರು ವಿಡಿಯೋಗಳು ನಿಮಗೆ ಬೇಕಾಗಿದ್ದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಾನು ವಿಡಿಯೋಗಳನ್ನ ಹಾಕ್ತೀನಿ. ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.